ಈಗ ಬ್ಲಾಕ್ ಮಟ್ಟದ ಅನುಮೋದಕರಿಗಾಗಿ ಲಾಗಿನ್ ಅನ್ನ ನೋಡೋಣ. ಒಮ್ಮೆ ಲಾಗಿನ್ ಆದ ನಂತರ ಪಂಚಾಯಿತಿ ಹೆಸರುಗಳು ಮತ್ತು ನಿಮ್ಮ ಮಾಡ್ರೇಷನ್ಗಾಗಿ ಕಾಯುತ್ತಿರುವ ಯೋಜನೆಗಳನ್ನು ಪ್ರದರ್ಶಿಸುವ ಡ್ಯಾಶ್ ಬೋರ್ಡ್ ಅನ್ನ ನೀವು ನೋಡ್ತೀರಿ. ಬ್ಲಾಕ್ ಮಟ್ಟದ ಅಧಿಕಾರಿ ಅವರ ನಿರ್ದಿಷ್ಟ ಗ್ರಾಮ ಪಂಚಾಯಿತಿ ಹೆಸರನ್ನ ಪತ್ತೆ ಹಚ್ಚಬೇಕು ಮತ್ತು ಸ್ಪಾಟ್ ಮಾಡ್ರೇಷನ್ ಅನ್ನ ಕ್ಲಿಕ್ ಮಾಡಬೇಕಾಗ್ತದೆ. ಇದು ನಿರ್ದಿಷ್ಟ ಗ್ರಾಮ ಪಂಚಾಯಿತಿಗಾಗಿ ಭೂದೃಶ್ಯ ಪರಿಚಿತೆಯ ವಿಷಯವನ್ನು ತೋರಿಸುವ ಜಿಪಿ ಫ್ಲಾನರ್ ನೋಟಕ್ಕೆ ಹೋಲುವ ಇಂಟರ್ಫೇಸ್ ಅನ್ನ ತೆರೆಯುತ್ತದೆ. ಸಲ್ಲಿಸಿದ ಚಟುವಟಿಕೆ ವಿಭಾಗವು ಮುಖ್ಯವಾಗಿದೆ. ಇಲ್ಲಿ ಬ್ಲಾಕ್ ಮಟ್ಟದ ಅಧಿಕಾರಿ ಜಿಪಿ ಪ್ಲಾನರ್ ಸಲ್ಲಿಸಿದ ಚಟುವಟಿಕೆಯನ್ನು ನೋಡಬಹುದು ಮತ್ತು ಆಯ್ಕೆ ಮಾಡಬಹುದು. ಇವುಗಳನ್ನು ಪರಿಶೀಲಿಸಲು ಬ್ಲಾಕ್ ಮಟ್ಟದ ಅಧಿಕಾರಿ ಬಯಸಿದ ಚಟುವಟಿಕೆಗಳನ್ನು ಆಯ್ಕೆ ಮಾಡಬಹುದು ಮತ್ತು ಅವುಗಳನ್ನು ಡೌನ್ಲೋಡ್ ಮಾಡಲು ಮತ್ತು ಪರಿಶೀಲಿಸಲು ಎಲ್ಲವನ್ನ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಬಹುದು. ತ್ವರಿತವಾಗಿ ಅವಲೋಕನಕ್ಕಾಗಿ ಅಂಕಿಅಂಶಗಳ ಮೇಲೆ ಕ್ಲಿಕ್ ಮಾಡುವುದರಿಂದ ಸ್ವೀಕರಿಸಿದ ಮತ್ತು ತಿರಸ್ಕರಿಸಿದ ಚಟುವಟಿಕೆಗಳ ಎಣಿಕೆಯನ್ನು ಒದಗಿಸುತ್ತದೆ. ಪ್ರತಿಕ್ರಿಯೆಯ ಮೂಲ ತತ್ವವೆಂದರೆ ಮಧ್ಯಮ ಚಟುವಟಿಕೆಯಲ್ಲಿ ಕ್ಲಿಕ್ ಮಾಡುವುದರಿಂದ ಬ್ಲಾಕ್ ಮಟ್ಟದ ಅಧಿಕಾರಿಯು ಪರಿಶೀಲಿಸಿದ, ತಿರಸ್ಕರಿಸಿದ ಮತ್ತು ಅನುಮೋದಿತ ಎನ್ಆರ್ಇಜಿಎ ಚಟುವಟಿಕೆಗಳೆಂದು ವರ್ಗೀಕರಿಸಲಾದ ಚಟುವಟಿಕೆಗಳನ್ನು ವೀಕ್ಷಿಸಲು ಅನುಮತಿಸುತ್ತದೆ. ಹಸಿರು ಬಣ್ಣದಿಂದ ಸೂಚಿಸಲಾದ ಚಟುವಟಿಕೆಗಳನ್ನು ಅನುಮೋದಿಸುವುದು ಅಥವಾ ಕೆಂಪು ಬಣ್ಣದಲ್ಲಿ ತೋರಿಸಿರುವ ಅವುಗಳನ್ನು ತಿರಸ್ಕರಿಸುವುದು ಬ್ಲಾಕ್ ಮಟ್ಟದ ಅಧಿಕಾರಿಯ ಕಾರ್ಯವಾಗಿದೆ. ಮುಖ್ಯವಾಗಿ ಸಂದರ್ಭವನ್ನು ಒದಗಿಸಲು ಟೀಕೆಗಳನ್ನು ಸೇರಿಸಬಹುದು. ಗೋಚರ ಚಟುವಟಿಕೆಗಳಿಗೆ ಮಾಡ್ರೇಷನ್ ಪೂರ್ಣಗೊಂಡ ನಂತರ ಬ್ಲಾಕ್ ಮಟ್ಟದ ಅಧಿಕಾರಿ ಡೇಟಾ ಉಳಿಸಲು ಕ್ಲಿಕ್ ಮಾಡಬೇಕು. ಯಾವುದೇ ಚಟುವಟಿಕೆಗಳನ್ನು ತಿರಸ್ಕರಿಸಿದರೆ ತಿದ್ದುಪಡಿಗಾಗಿ ಕಳುಹಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಇದು ಎಲ್ಲ ಚಟುವಟಿಕೆಗಳನ್ನು ಅಗತ್ಯ ಪರಿಷ್ಕರಣೆಗಳಿಗಾಗಿ ಜಿಪಿ ಪ್ಲಾನರ್ಗಳಿಗೆ ಹಿಂದಿರುಗಿಸುತ್ತದೆ. ಪ್ರಮುಖ ಟಿಪ್ಪಣಿ: ಎಲ್ಲ ಚಟುವಟಿಕೆಗಳನ್ನು ಅನುಮೋದಿಸಿದ ನಂತರವೇ ಕೃತಿಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಎನ್ಆರ್ಇಜಿಎ ಸಾಫ್ಟ್ಗೆ ಕಳಿಸಲಾಗುತ್ತದೆ.